ಜಗನ್ಮಾತೆ ಹಾಗೂ ಎನ್ನ ಆರಾಧ್ಯ ಗುರು ಶ್ರದ್ಧಾನಂದಪ್ಪಂಗಳವರನ್ನ ಎನ್ನ ಅಂತರಾಳದಲ್ಲಿ ಸ್ಮರಿಸಿಕೊಂಡು ದೇವಿಯ ಪಾರಾಯಣ ಇವತ್ತಿನ ದೇವಿಯ ಪಾರಾಯಣದ ಪೀಠಿಕಾ ಅಧ್ಯಾಯದ ಒಂದು ಸಣ್ಣ ಚಿಂತನೆ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣ ರಕ್ಷಕ ಸಕಲ ಬಿಷ್ಟವ ನಿರುತವೀವ ಯೋಧ್ಯ ಪುರವನು ಪೊರೆವ ವರ ಚಿದಾನಂದ ಗುರುಮಾಳ್ ಎಮಗೆ ಮಂಗಳವ. ಅಂದ್ರೆ ಅತ್ಯಂತ ಶ್ರೇಷ್ಠದಾಯಕನು ಪರಮ ಪೂಜ್ಯನಿಯಾಗಿರ್ತಕ್ಕಂಥ ಚಿದಾನಂದ ಅವಧೂತರು ನಮಗೆ ಮಂಗಳವನ್ನುಂಟು ಮಾಡಲಿ ಅಂತ ಇದರ ಅರ್ಥ. ಎರಡನೇ ಶ್ಲೋಕ, ಆತನ ನಿಜ ಶಿಷ್ಯನಾರನೆ ಪಾತಕಗಳು ಪವಿತ್ರ ಸರ್ವದೂತ ಚಿದಾನಂದಾವಧೂತನಾಂ ಗುರುವಿನಾಜ್ಞೆಯಲ್ಲಿ ಓತು ಹೇಳಿದ ದೇವಿ ಚರಿತವ ಮಾತು ತಿಳಿ ಧರ್ಮ ಅರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು ಅಂತ. ಅಂದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುರುವಿನ ಕರುಣೆಯಾಗಿ ಆ ಗುರುವಿನ ಆಜ್ಞೆಯ ಮೇರೆಗೆ ಆತನ ನಿಜ ಶಿಷ್ಯನಾರನೆ ಪಾತಕಗಳು ಪವಿತ್ರ ಸರ್ವಧೂತ ಚಿದಾನಂದಾವಧೂತನಾಂ ಚಿದಾನಂದ ಅವಧೂತರು ತಮ್ಮ ಗುರುವಿನ ಆಜ್ಞೆಯ ಪ್ರಕಾರ ಅವ್ರು ಹೇಳಿದ ಪ್ರಕಾರ ಓತು ಹೇಳಿದ ದೇವಿ ಚರಿತವನ್ನು ಅರಿಯ ಜನವೆಲ್ಲ. ಇದು ಒಂದು ಏನು ಬರ್ತದಪ್ಪ ಅಂದ್ರೆ ನಾಲ್ಕನೇ ಶ್ಲೋಕ ಏನು ಹೇಳ್ತೈತಂದ್ರೆ, ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳಾಂಬಿಕೆಯು ಸಾಕ್ಷಾತ್ಕಾರ ತಾನಾಗೆ. ಅಂದರೆ ಚಿದಾನಂದ ಅವಧೂತರು ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ಳು ಅಥವಾ ದೇವಿ ಅವರಿಗೆ ಪ್ರತ್ಯಕ್ಷ ಆಗಿ ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳಾಂಬಿಕೆಯು ಅವರಿಗೆ ಸಾಕ್ಷಾತ್ಕಾರ ತಾನಾಗಿ ಅದನ್ನು ಏನು ಬರ್ಸ್ಯಾಳ ಅದನ್ನು ಬುದ್ಧಿವಂತರು ಓದಿ ಮನದ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಗೋಸ್ಕರ ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳಾಂಬಿಕೆಯು ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿ ಮನಬಿಷ್ಟಿದ್ದನ್ನು ಪಡೆಯಲಿಕ್ಕೆ ಇಷ್ಟಾರ್ಥಗಳನ್ನು ಪಡೆಯಲಿಕ್ಕೆ ಹರ್ಷದಲ್ಲಿ ಆನಂದದಲ್ಲಿ ಸಂತೋಷಭರಿತನಾಗಿ ಅದರಲ್ಲಿ ಹರ್ಷದಲ್ಲಿ ಅದ್ದಿ ಹೇಳಿದ ದೇವಿಯ ಚರಿತೆಯ ಅರಿಯ ಜನವೆಲ್ಲ. ಇನ್ನು 5ನೇ ಶ್ಲೋಕ ಭಾಳ ಚಂದ ಹೇಳ್ತದೆ. ಜ್ಞಾನ ಮಾರ್ಗವ ತಿಳಿವೇನೆಂದೊಡೆ ಜ್ಞಾನ ಸಿಂಧು ಹೇಳಿರಿವಣ. ನೀ ಜ್ಞಾನಿ ಆಗ್ಬೇಕಂತ ಮನಸ್ಸಾಗಿತ್ತಂದ್ರೆ ಜ್ಞಾನ ಸಿಂಧುವನ್ನು ಬರೆದೇನೆ ಅದರ ತತ್ವಗಳನ್ನು ತಿಳ್ಕೊಂಡ ನೀ ಧ್ಯಾನಿ ಆಗು. ಏನು ಕಾಮ್ಯವು ಬೇಡದಡೆಯು ನೀವು ಧ್ಯಾನಿಸಿರಿ. ಜ್ಞಾನ ಅಷ್ಟೇ ಅಲ್ಲ, ನೀನು ಏನು ಬೇಡ್ತೀಯೋ ಏನು ಕಾಮ್ಯವೋ ಏನು ಕೆಲಸಪ್ಪ ನಿಂದ ಬೇಡದಡೆಯೋ ನೀ ಬೇಕಂದ್ರೆ ನೀವು ಧ್ಯಾನಿಸಿರಿ ದೇವಿ ಚರಿತ್ರವ ನ್ಯೂನ್ಯವಿಲ್ಲದೆ ಸಂಶಯ ಇಲ್ಲದೆ ಸಿದ್ಧಿಯಾಗೋದು ಸತ್ಯವಿದು. ಏನು ಅದ್ಭುತ ಹೇಳ್ಯಾರಂದ್ರೆ ಅದೇ ಪೀಠಿಕಾ ಅಧ್ಯಾಯದಾಗ 6ನೇ ಶ್ಲೋಕ ಇರ್ತತಿ. ಮೋಕ್ಷ ಕಾಮ್ಯವದಾವುದೇವುದ. ನಿನಗೆ ಮೋಕ್ಷ ಬೇಕಂದ್ರೆ ಆ ಮೋಕ್ಷದ ಕೆಲಸ ಯಾವುದಂತಿಲ್ಲ, ಅದು ಅಪೇಕ್ಷಿಸಿದ ಸಿದ್ಧಿಯಾಗುವುದು.
ಈಕ್ಷಿಸಿಯೇ ಮನದಲ್ಲಿ ದೇವಿಯ ಮಹಾತ್ಮೆಯನ್ನು ಸ್ಮರಿಸಿದೊಡೆ. ಅಷ್ಟೇ ಅಲ್ಲ, ತಕ್ಷಕವು, ವೃಶ್ಚಿಕವು, ಭೂತವು, ರಾಕ್ಷಸರು, ವ್ಯಾಘ್ರ ಮೊದಲ ಆ ಕ್ಷಣದಿ ಅಂದ್ರೆ ದೇವಿಯ ನಾಮಸ್ಮರಣೆಯನ್ನು ಮಾಡಿದರೆ ತಕ್ಷಕ, ವೃಶ್ಚಿಕ, ತಕ್ಷಕ ಅಂದರೆ ಹಾವ, ವೃಶ್ಚಿಕ ಅಂದರೆ ಚೇಳ, ತಕ್ಷಕ, ವೃಶ್ಚಿಕವು, ಭೂತವು, ರಾಕ್ಷಸರು, ವ್ಯಾಘ್ರ ಮೊದಲ ಎಂತೆಂಥ ವಿಷಜಂತು, ಕಾಡು ಪ್ರಾಣಿಗಳು, ಕ್ರೂರ ಮೃಗ ಪಕ್ಷಿಗಳು ಯಾವ ಇರಲಿ ಅವುಗಳ ಭಯ ಹರಿಯುತ್ತಿರುವುದೀ ದೇವಿಯ ಚರಿತೆಯಲ್ಲಿ. ಅದಕ್ಕೆ ಮತ್ತೇನು ಹೇಳ್ತಾರಂದ್ರೆ, ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ 7ನೇ ಶ್ಲೋಕ ಹೇಳ್ತದೆ, ನಡೆಯುತ್ತಲೇ ಈ ಚರಿತೆ ಸ್ಮರಿಸಲಿ. ನಡೆಯುವಾಗ ನುಡಿಯುತ್ತಲೇ ಈ ಚರಿತೆಯನ್ನು ನುಡಿಬೇಕು. ನುಡಿಯುತ್ತಲೇ ಈ ಚರಿತೆ ಸ್ಮರಿಸಲಿ. ಕೊಡುವ ಕೊಂಬಾಗಲೆಯು, ಕೊಡುವ ಕೊಂಬಾಗಲೆ ಅಂತ ಹೆಸರೈತೆಕಿಗೆ. ಕೊಡುವ ಕೊಂಬಾಗಲೆಯು ಬಿಡಳವನನಿ ದೇವಿಯವಗೆಯು. ಕೊಡುತ್ತಿಹಳು, ಅವನ ಕೈ ಬಿಡ್ತಾಳೆ ಅನ್ನಕ್ಕೆ ಬಿಡಂಗಿಲ್ಲ. ಕೊಡುತ್ತಿಹಳು ಬೇಡಿದ್ದ ಪದಗಳ ಎಡೆ ಬಿಡದೆ ದಯಾಸಾಗರಲ್ಲವೇ. ಆ ದೇವಿಯ ಭಕ್ತರಿಗೆ ದಯಾಸಾಗರ ಅಲ್ಲನ್ರಿ. ಎಷ್ಟು ಅದ್ಭುತ ಹೇಳ್ತಾರಂತಂದ್ರೆ ಅದು ಭಾಳ ಅದ್ಭುತ. ಅದಕ್ಕೆ 8ನೇ ಶ್ಲೋಕ ಹೇಳ್ತೈತೆ, ಮತ್ತು ನಮ್ಮ ಜೀವನದಲ್ಲಿ ಬರತಕ್ಕಂಥ ಅನೇಕ ಕಷ್ಟ ಕಾರ್ಪಣ್ಯಗಳ ಸಲುವಾಗಿ ಅನೇಕ ಚಿಂತೆಗೆ ನಾವು ಒಳಗಾಗ್ತೀವಿ. ಆ ಸರ್ವ ಚಿಂತೆಗಳಿಗೆ ಈ ದೇವಿಯ ನಾಮಸ್ಮರಣೆ ಏನದ ಚಿಂತಾಮಣಿನ ಅದ ಅಂತ. ಅಂತೂ ಕಾಮ್ಯಕ್ಕೆ, ಅಂತೂ ಸರ್ವ ಕೆಲಸಗಳಿಗೆ ಕಾಮಧೇನವಿದು. ಇದ ಕಾಮಧೇನು ಅಂತ. ಅಷ್ಟೇ ಅಲ್ಲ, ನಿಮ್ಮ ಕಲ್ಪನೆಗಳಿಗೆ ಕಲ್ಪದ್ರುಮವು ತಾನೇ ಇದು. ಸಂತತ, ಸಂತೋಷ, ಸುಖ, ಭಾಗ್ಯ, ಭೋಗ ಇವೆಲ್ಲವೂ ನಿಂತು ಮೆರೆವವು ದೇವಿ ಕರುಣದಿ. ಇವೆಲ್ಲವೂ ಶಾಶ್ವತವಾಗಿ ನೆಲೆಗೊಳ್ತಾವಂತ. ಎದರಿಂದ? ದೇವಿಯ ಕರುಣದಿ. ಎಂತೂ ಪೇಳುವೆ, ಹೆಂಗೆ ಹೇಳಪ್ಪ ದೇವಿಯ ಚರಿತ್ರದ ಗ್ರಂಥದ ಮಹಿಮೇನು. ಎಷ್ಟು ಅದ್ಭುತ ಅದ ನೋಡ್ರಿ. ಇನ್ನೊಮ್ಮೆ ಆ ಶ್ಲೋಕ ಹೇಳೋ ಹಂಗೆ ಅನಿಸ್ತದೆ ನನಗೆ. ಚಿಂತೆಗೆಯು ಚಿಂತಾಮಣೆಯಿದು, ಅಂತೂ ಕಾಮ್ಯಕ್ಕೆ ಕಾಮಧೇನವಿದು, ಅಂತೂ ಕಲ್ಪನೆಗಳಿಗೆ ಕಲ್ಪದ್ರುಮವು ತಾನೇ ಇದು. ಸಂತತ, ಸುಖ, ಭಾಗ್ಯ, ಭೋಗ ನಿಂತು ಮೆರೆವವು ದೇವಿ ಕರುಣದಿ. ಎಂತು ಪೇಳುವೆ ದೇವಿಯ ಚರಿತ್ರದ ಗ್ರಂಥದ ಮಹಿಮೇನು. ಅಲ್ಲಿ 9ನೇ ಶ್ಲೋಕ ಹೇಳ್ತದೆ ಏನಂದರೆ, ಸಾಧನ ಆಗದ ಕಾರ್ಯಗಳು ತಾವ ಸಾಧನ ಆಗುವವು. ಸಾಧನಾಗದ ಕಾರ್ಯಗಳು ತಾವು ಸಾಧನ ಆಗುವವು ದೇವಿ ಚರಿತದೆ. ವಾದಿಗಳು ಏನು ನಿಮಗೆ ವಾದ ಮಾಡ್ತಾರಲ್ಲ ಅವರು ಮುಖಭಂಗ ಆಗುವರು. ಶತ್ರುನಾಶಹರು ಅಂದ್ರೆ ಇಲ್ಲಿ ಶತ್ರು ಯಾರಪ್ಪ ಅಂದ್ರೆ ಇದನ್ನೊಂದು ಸ್ವಲ್ಪ ವಿಶಾಲ ಅರ್ಥದೊಳಗೆ ಯಾರು ದುಷ್ಟ ಕಾರ್ಯಗಳನ್ನು ಮಾಡ್ತಾರ, ಕೆಟ್ಟ ಕಾರ್ಯಗಳನ್ನು ಮಾಡ್ತಾರ ಅವ್ರ ನಾಶಕರಂತ. ಹಿಂಗೆ ಕಾದು ಇರ್ಪಳು ನಿಮ್ಮನ್ನು ಯಾವಾಗಲೂ ಸದಾವ ಕಾಲಕ್ಕೆ ಕಾಪಾಡ್ತಾಳ. ಕಾದು ಇರ್ಪಳು ದೇವಿ ನಿತ್ಯದಿ ಓದುತ್ತೀಯನ್. ಹಿಂಗೆ ದಿವಸ ನಿತ್ಯ ಪಾರಾಯಣ ಯಾರು ಓದ್ತಾರಲ್ಲ ಅವ್ರನ್ನ ಈ ರೀತಿಯಾಗಿ ಕಾಪಾಡ್ತಾಳೆ. ಅಷ್ಟೇ ಅಲ್ಲ, ಮತ್ತೆ ಮುಂದೆ ಹೇಳ್ತಾನೆ,
ಸಹೋದರನ ಸಂಪತ್ತು ಸಹಿತಲಿ ರಕ್ಷಿಪಳು ಬಿಡದೆ. ಇಲ್ಲಿ ಆಧ್ಯಾತ್ಮಿಕ ಜೀವಿ ಆದವ ಹೆಂಗಿರ್ಬೇಕಂದ್ರೆ ಇಲ್ಲಿ ಜಾತಿ ಇಲ್ಲ, ಕುಲ ಇಲ್ಲ, ಭೇದ ಭಾವ ಏನೂ ಇಲ್ಲ. ಮೇಲು ಕೀಳು ಎಂಬ ಭಾವನೆ ಅವನ ಸಮೀಪಕ್ಕೆ ಬರುವುದಿಲ್ಲ. ಅಂದಾಗ ಅವನ ನೋಡುವವರು ಬಾಂಧವ್ಯತೆಯಿಂದ ಇದ್ದವರು ಅವನ ಸಹೋದರರು ಇದ್ದಂಗನ, ಸಹೋದರರ ಸ್ವರೂಪರು. ಅಂಥವರ ಸಹೋದರರ ಸಂಪತ್ತು ಸಹಿತಲೇ ಅಂಥವ್ರ ಸಂಪತ್ತನ್ನು ಸಹಿತ ರಕ್ಷಿಪಳು ಬಿಡದೆ. ಇನ್ನು ಭಾಳ ಅದ್ಭುತ ಐತಿ, ಅದನ್ನು ನಂಬ್ತೀವಿಲ್ಲ ಗೊತ್ತಿಲ್ಲ. ಆದ್ರೆ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರ ತೆರನಾಗಿ ಇರುತ್ತೀಹನು ಶಿವಯೋಗಿ. ಹಂಗೆ ಇಲ್ಲಿ 10ನೇ ಶ್ಲೋಕ ಒಂದು ಹೇಳ್ತದೆ ಪೀಠಿಕಾ ಅಧ್ಯಾಯದ. ಏನಂದ್ರೆ ಭೂತ ಗ್ರಹದೊಳು ಗ್ರಂಥವಿರಲ. ನಾವು ಸಾಮಾನ್ಯವಾಗಿ ಅಂತೀವಿ, ಅಲ್ಲಿ ಒಂದು ಭೂತ ಬಂಗ್ಲೆ ಐತಿಪ್ಪ. ಭೂತ ಬಂಗ್ಲೆ ಯಾಕೈತೆ ಅಂದ್ರೆ ಅಲ್ಲಿ ಯಾರೂ ಮನುಷ್ಯರು ವಾಸ ಮಾಡಂಗಿಲ್ಲ. ಅವ್ರಿಗೇನು ಭಯ ಆಗೈತೋ ಏನಾಗೈತೋ ಅದಕ್ಕೆ ಹೆಸರಿಟ್ಟಾರು ದೆವ್ವಿದ್ದ ಮನೆ ಅಂತೇಳಿ. ಅದಕ್ಕೆ ನಾವೇನಂತೀವಿ ಭೂತ ಬಂಗ್ಲೆ. ಅಂತಹ ಭೂತ ಗ್ರಹದೊಳು ಈ ಗ್ರಂಥಿ ಇತ್ತಂದ್ರೆ ಏನು ಗ್ರಂಥಿ ಇತ್ತಂದ್ರೆ ಭೂತ ಹೋಗುವುದು. ದೇವಿ ಚರಿತೆ ಕೇಳಿದಡೆ ಭೂತ ಗ್ರಹದೊಳು ಗ್ರಂಥವಿರಲ, ಭೂತ ಹೋಗುವುದು, ದೇವಿ ಚರಿತದೆ. ಆ ದೇವಿ ಚರಿತ್ರೆ ಮಾತು ಕೇಳಿದಡೆ, ಚರಿತ್ರೆ ಓದಿಬಿಟ್ರಂತೂ ದೇವಿ ಭೂತ ಗ್ರಹದೊಳು ಗ್ರಂಥವಿರಲ, ಭೂತ ಹೋಗುವುದು, ದೇವಿ ಚರಿತದೆ. ಮಾತು ಕೇಳಿದಡೆ ಬಿಡುತ್ತಿಹುದು ಮಹಾಗ್ರಹವು. ದೊಡ್ಡ ದೇವ ಐತಂದ್ರೂ ಬಿಟ್ಟು ಹೋಗ್ತೈತಂತ.